ನಮಸ್ಕಾರ ಸ್ನೇಹಿತರೆ. ಇವತ್ತು ನಮ್ಮ ಆಲ್ಗೋ ಟ್ರೇಡಿಂಗ್ನ ಒಂದು ಡೀಟೇಲ್ಸ್ ತೋರಿಸ್ತೀನಿ. ಅದ್ರ ಜೊತೆಗೆ ಆ, ನಮ್ಮ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ ಸ್ಕಿಪ್ ಮಾಡಿದ್ರೆ ಅಥವಾ ನಮ್ಮ ಒಂದು ರೂಲ್ಸ್ ಎಗೇನ್ಸ್ಟ್ ಆಗೋದ್ರೆ ಏನಾಗುತ್ತೆ ಅನ್ನೋದಕ್ಕೆ ಇವತ್ತು ನಮ್ಮ ಒಂದು ವಿಡಿಯೋದ ಒಂದು ಲರ್ನಿಂಗ್ ಅಂತಲೇ ಹೇಳ್ಬೋದು. ಅದಕ್ಕಿಂತ ಮುಂಚೆ ವಿಕ್ಸ್ ಆಲ್ಮೋಸ್ಟ್ 2% ಇನ್ಕ್ರೀಸ್ ಆಗಿದೆ. ಏನು ಅಷ್ಟು ದೊಡ್ಡ ಇನ್ಕ್ರೀಸ್ ಆಗಿಲ್ಲ ಅಂತ ಹೇಳ್ಬೋದು. ಬಟ್ ಆದರೂ ಮಾರ್ಕೆಟ್ ಬಿದ್ದಂಥ ಒಂದು ರೀತಿ ನೋಡೋದು ಮ್ಯಾಸಿವ್ ಫಾಲ್ ಅಂತ ನೋಡ್ಬೋದು. ನಿಫ್ಟಿ ಬಂದು ಆಲ್ಮೋಸ್ಟ್ 1% ಅಂತ ಅಂದ್ಕೊಳ್ಳಿ, 0.85 ಅನ್ನೋದಕ್ಕೆ ರೌಂಡ್ ಫಿಗರ್ 1% ಅನ್ಬೋದು. ಬ್ಯಾಂಕ್ ನಿಫ್ಟಿ ಬಂದು ಆಲ್ಮೋಸ್ಟ್ 1.5% ಒಂದು ಫಾಲ್ ಆಗಿದೆ. ಅದ್ರ ಜೊತೆಗೆ ಫಿನ್ ನಿಫ್ಟಿ ಬಂದು ಕ್ಲೋಸ್ ಟು 2% ಒಂದು ಫಾಲ್ ಆಗಿದೆ ಅಂತ ಹೇಳ್ಬೋದು. ಒಂದು ಮ್ಯಾಸಿವ್ ಒಂದು ಫಾಲ್ ಎಕ್ಸ್ಪೆಕ್ಟೇಷನ್ ಮಾಡಿರಲಿಲ್ಲ ಅಂತ ನೋಡ್ಬೋದು. ನಮ್ಮ ಒಂದು ಎಕ್ಸ್ಪೆಕ್ಟೇಷನ್ ಪ್ರಕಾರ ಮಾರ್ಕೆಟ್ ಆಲ್ಮೋಸ್ಟ್ ನಾನು ಅಂದ್ಕೊಂಡೆ 50,200 ಇವತ್ತು ಗ್ಯಾಪ್ ಡೌನ್ ಓಪನ್ ಆದ್ರೂ ಅಲ್ಲಿ ಗಂಟ ಬಂದು ಸ್ವಲ್ಪ ಸಸ್ಟೈನ್ ಆಗಿ ಇವತ್ತಿನ ದಿವಸ ಸ್ವಲ್ಪ ಸೈಡ್ ವೇಸ್ ಆಗಿ ನಾಳೆ ಬ್ರೇಕ್ ಡೌನ್ ಆಗುವಂಥ ಎಕ್ಸ್ಪೆಕ್ಟೇಷನ್ ಇದೆ ಅಂತ ನಾನು ಒಂದು ಟೆಕ್ನಿಕಲ್ ಅನಾಲಿಸಿಸ್ ಪ್ರಕಾರ ಎಕ್ಸ್ಪೆಕ್ಟೇಷನ್ ಮಾಡಿದೆ. ನೀವು ನೋಡ್ಬೋದು ಆಲ್ಮೋಸ್ಟು 10:50ರಿಂದ 12 ಗಂಟೆ ಗಂಟ ಆಲ್ಮೋಸ್ಟ್ ಅದೇ ಲೆವೆಲಲ್ಲೇ ಇತ್ತು ಅಂತ ಹೇಳ್ಬೋದು. ಅದಾದಮೇಲೆ ಒಂದು ಬ್ರೇಕ್ ಡೌನ್ ಕೊಡ್ತಾ ಆ ಬ್ರೇಕ್ ಡೌನಲ್ಲಿ ನೋಡಿ ಈ ಕ್ಯಾಂಡಲಲ್ಲಿ ನಾನು ಅಂದ್ಕೊಂಡೆ ಮೋಸ್ಟ್ಲಿ ರಿವರ್ಸಲ್ ಆಗುತ್ತೆ. ಇದೇ 50,300ಇಂದ 50,200 ಇದೇ ಲೆವೆಲ್ಗೆ ಒಂದು ರೇಂಜ್ ಬೌಂಡ್ ಆಗುತ್ತೆ ಅಂತ ಎಕ್ಸ್ಪೆಕ್ಟೇಷನ್ ಮಾಡಿದೆ. ಬಟ್ ಕಂಪ್ಲೀಟ್ಲಿ ಒಂದು ಡೈವರ್ಸ್ಟೇಟ್ ಒಂದು ಸಿಚುವೇಷನ್ ಅಂತ ಹೇಳ್ಬೋದು, ಅಥವಾ ಒಂದು ವರ್ಸ್ಟ್ ಸಿಚುವೇಷನ್ ಅಂತ ಹೇಳ್ಬೋದು. ಮಾರ್ಕೆಟ್ ಬ್ರೇಕ್ ಡೌನ್ ಕೊಟ್ಟು ಸಿಕ್ಕಾಪಟ್ಟೆ ಒಂದು ಮ್ಯಾಸಿವ್ ಆಗಿ ಒಂದು ಡೌನ್ ಕೊಡ್ತು ಅಂತ ಹೇಳ್ಬೋದು. ಅದರ ಬೇಸಿಸ್ ಮೇಲೆ ನೋಡಿದ್ರೆ ನಮ್ಮ ಒಂದು ಲಾಸು 3,564 ರೂಪೀಸ್ನ ಲಾಸ್ ಆಗಿದೆ. ಇದಕ್ಕೆ ಮೇನ್ ರೀಸನ್ ಹೇಳ್ತೀನಿ ಸ್ನೇಹಿತರೆ, ನಮ್ಮ ಆಲ್ಗೋ ರೂಲ್ಸ್ ಪ್ರಕಾರ ನಾನೇನಾದರೂ ಮಾಡಿದರೆ ನನಗೆ ಲಾಸ್ ಬಂದು 1,200 ರೂಪೀಸಿಂದ 1,300 1,400 ರೂಪೀಸ್ ಅಷ್ಟೇ ಇರ್ತದೆ. ಬಿಕಾಸ್ ನಮ್ಮ ರೂಲ್ಸು ಅದೇ ರೀತಿ ಇದೆ. ಬಟ್ ನಾನು ಮಾಡಿದಂಥ ಒಂದು ಬ್ಲಂಡರಿಂದ ಏನಾಗಿದೆ ಅಂತಂದರೆ ನಿಮಗೆ ಬ್ರೋಕರೇಜ್ ತೋರಿಸ್ಬಿಡ್ತೀನಿ ಅಥವಾ ಟ್ಯಾಕ್ಸಸ್ ತೋರಿಸ್ಬಿಡ್ತೀನಿ. 42,000 ಒಂದು ಮಾರ್ಜಿನಿಂದ ನೀವು ನೋಡ್ಬೋದು ಆಲ್ಮೋಸ್ಟ್ 90 ರೂಪೀಸ್ನ ಒಂದು ಟ್ಯಾಕ್ಸಸ್ ಇದೆ ಅಂತ ಹೇಳಿದ್ರೆ ಇಮ್ಯಾಜಿನ್ ಮಾಡ್ಕೊಳ್ಳಿ ನಾನು ಯಾವ ರೀತಿ ಒಂದು ಮೈಂಡ್ ಔಟ್ ಆಫ್ ಕಂಟ್ರೋಲ್ ಮಾಡಿ ನಮ್ಮೊಂದು ರೂಲ್ಸ್ಗೆ ಸ್ಕಿಪ್ ಮಾಡಿದೆ ನೋಡಿ. ಇದೆಲ್ಲ ನಾನು ಟ್ರಾನ್ಸ್ಪರೆಂಟಾಗಿ ಹಾನೆಸ್ಟ್ ಆಗೈತಿ. ನಮ್ಮ ಒಂದು ಸಬ್ಸ್ಕ್ರೈಬರ್ ಬೇಸ್ಗೆ ಯಾರು ಯಾವಾಗಲೂ ಯೂಸ್ ಮಾಡ್ತಾರೆ ಅವ್ರಿಗೆ ರೂಲ್ಸ್ ಚೇಂಜ್ ಮಾಡಿಬಿಡಿ ಅದೇ ರೀತಿ ಮಾಡಿ ಅಂತ ಹೇಳ್ತಾರೆ. ಬಟ್ ಕೆಲವೊಂದು ಟೈಮ್ ನಾವು ನಮ್ಮ ಒಂದು ಗ್ರೀಡಿನೆಸ್ ಅಥವಾ ಒಂದು ಅತಿ ಆಸೆದಿಂದ ಯಾವ ರೀತಿ ಮಿಸ್ಟೇಕ್ಸ್ ಮಾಡ್ತೀನಿ ಅನ್ನೋದಕ್ಕೆ ಇದೆ ಒಂದು ಬೆಸ್ಟ್ ಎಕ್ಸಾಂಪಲು. 50,600 ಪಿ ಬಂದು ಸ್ಟಾಪ್ ಲಾಸ್ ಇಟ್ಟಾದರೆ ನಾನು ಆಲ್ರೆಡಿ ಹೇಳಿದ್ನಲ್ಲ 50,200ಇಂದ ಒಂದು ರಿವರ್ಸಲ್ ಆಗುತ್ತೆ ಅಂತ ಎಕ್ಸ್ಪೆಕ್ಟೇಷನ್ ಮಾಡಿಕೊಂಡು ನಮ್ಮ ಒಂದು ರೂಲ್ಸ್ ಎಗೇನ್ಸ್ಟಾಗಿ ಹೋಗಿ ನಾನು ಆಲ್ಮೋಸ್ಟ್ ಒಂದು 4 ಆರ್ಡ್ರ್ಗಳನ್ನ ಮ್ಯಾನುವಲಾಗಿ ಮತ್ತೆ ಒಂದು ಫೋರ್ಸ್ಫುಲ್ಲಾಗಿ ಆಡಿದೆ ಅಂತ ಹೇಳ್ಬೋದು. ಅದಾದಮೇಲೆ 3 ಸಲ ಆಡಿದ್ಮೇಲೆ ಸ್ಟಾಪ್ ಲಾಸ್ ಓಕೆ ಅಂತ ಅಂದ್ಕೊಂಡು ನಾನು ಕ್ಲೋಸ್ ಮಾಡಿದೆ. ಬಟ್ 4ನೇ ಸಲ ನಾನು ಮಾಡಿದ್ಮೇಲೆ ನಾನು ಆ ಆರ್ಡ್ರನ್ನ ಕ್ಲೋಸ್ ಮಾಡೋದು ಮರ್ತೋದೆ. ಬೇರೆ ಏನೋ ಬ್ಯುಸಿ ಮತ್ತು ಬೇರೆ ಟೆನ್ಷನಿಂದ ಸ್ವಲ್ಪ ಮರ್ತೋದೆ. ಆಮೇಲೆ ನಾನು ಕ್ಲೋಸ್ ಮಾಡಿಲ್ಲ ಅಂತ ಬಂದು ನೋಡೋಷ್ಟರಲ್ಲಿ ಆಲ್ಮೋಸ್ಟ್ ಒಂದು ಡ್ಯಾಮೇಜ್ ಜಾಸ್ತಿ ಆಗಿತ್ತು ಅಂತ ಹೇಳ್ಬೋದು. ಇಟ್ಸ್ ಅ ವೆರಿ ಬ್ಯಾಡ್ ಮೈಂಡ್ ಸೆಟ್ ಅಂತ ಹೇಳ್ಬೋದು. ಇವತ್ತು ನನ್ನ ಮೈಂಡ್ ಸ್ವಲ್ಪ ಒಂದು ಔಟ್ ಆಫ್ ಕಂಟ್ರೋಲ್ ಹೋಗಿತ್ತು ಅಂತ ಹೇಳ್ಬೋದು. ನನ್ನ ಬೇರೆ ಅಕೌಂಟಲ್ಲೂ ಸಹ ಸ್ವಲ್ಪ ದೊಡ್ಡ ಲಾಸ್ ಆಗಿದೆ ಅಂತ ಹೇಳ್ಬೋದು. ನಮ್ಮ ಒಂದು ಮೈಂಡ್ ಕಂಟ್ರೋಲ್ ಇಲ್ಲ. ಕೆಲವೊಂದು ಟೈಮ್ ಏನಾದರೂ ನಮ್ಮ ಒಂದು ಮೂಡ್ ಸ್ವಿಂಗ್ಸ್ ಇತ್ತು ಅಂತ ಹೇಳಿದ್ರೆ ಯಾವ ರೀತಿ ನಾವು ಕೇರ್ಫುಲ್ಲಾಗಿರಬೇಕು ಅನ್ನೋದು ನಮ್ಮ ಇವತ್ತಿನ ಒಂದು ಲರ್ನಿಂಗ್ ಸ್ನೇಹಿತರು. ನೋಡಿ, ಮಿಸ್ಟೇಕ್ಸ್ ಆಗುತ್ತೆ, ಲಾಸಲ್ಲಿ ಕಲಿಬೇಕು. ಆ ಲಾಸಲ್ಲಿ ನೀವು ಕಲೀರಿ, ಈ ರೀತಿ ಮಿಸ್ಟೇಕ್ಸ್ಗಳನ್ನ ಮಾಡಬೇಡಿ ಅನ್ನೋದು ನನ್ನ ಒಂದು ರಿಕ್ವೆಸ್ಟ್. ಓಕೆ, ನಾನು ಇವತ್ತು ಲಾಸ್ ಮಾಡಿದ್ರೆ ನಾಳೆ ರಿಕವರ್ ಆಗ್ಬೋದು, ಏನು ಟೆನ್ಷನ್ ಇಲ್ಲ. ಬಟ್ ದೊಡ್ಡ ಲಾಸ್ ಆಗಿಲ್ಲ ಆಯ್ತು ಅಂದರೆ ಸ್ವಲ್ಪ ರಿಕವರ್ ಆಗೋದು ಕಷ್ಟ ಆಗುತ್ತಲ್ವ, ಅದಕ್ಕೋಸ್ಕರ ಈ ರೀತಿ ಮಿಸ್ಟೇಕ್ಸಲ್ಲಿ ನೀವು ಮಾಡಬೇಡಿ ಅಂತ ಹೇಳ್ತಾ ಡೀಟೇಲ್ಸ್ಗಳನ್ನ ನಮ್ಮ ಒಂದು ಟ್ರ್ಯಾಕರಲ್ಲಿ ಅಪ್ಡೇಟ್ ಮಾಡಿಬಿಡ್ತೀನಿ. ನಾನು ಆ್ಯಕ್ಚುಲಿ ಗುರುವಾರ ಮಾರ್ಕೆಟ್ ಇರುತ್ತೆ ಅಂತ ಅಂದ್ಕೊಂಡು, ಬಟ್ ಆಮೇಲೆ ನನ್ನ ಕ್ಯಾಲೆಂಡರ್ ನೋಡಿದ್ಮೇಲೆ ಆಮೇಲೆ ಪಬ್ಲಿಕ್ ಹಾಲಿಡೇ ಅಂತ ಅಂದ್ಕೊಂಡು ಆಮೇಲೆ ಗೊತ್ತಾಯಿತು ನಾಳೆ ನಿಫ್ಟಿ ಸಹ ಒಂದು ಎಕ್ಸ್ಪೈರಿ ಇರೋದ್ರಿಂದ ಸ್ವಲ್ಪ ನಿಫ್ಟಿಯಲ್ಲಿ ಸಹ ಆಡ್ಬೋದಾಗಿದೆ ಟ್ರೇಡು. ಬಟ್ ನನ್ನ ಒಂದು ಪರ್ಸನಲ್ ಅಕೌಂಟಲ್ಲಿ ಫಿನ್ ನಿಫ್ಟಿಲಿ ಟ್ರೇಡ್ ಮಾಡಿದೆ, ಅದು ಎಗೇನ್ಸ್ಟ್ ಹೋಯಿತು ಅಂತ ಹೇಳ್ಬೋದು. ಸುಮಾರು ಚಾನ್ಸಸ್ ಕೊಡ್ತು ಅಂತ ಹೇಳೋದು, ಬಟ್ ಕೆಲವೊಂದು ಟೈಮ್ ಅನ್ಫಾರ್ಚುನೇಟ್ ಏನು ಮಾಡೋಕ್ಕಾಗೋದಿಲ್ಲ. ಇಲ್ಲೇನು ಮಾಡ್ಬಿಡೋಣ, ಒಂದು ಕಮೆಂಟ್ ಹಾಕ್ಬಿಡೋಣ. ಟ್ರೇಡೆಡ್ 4 lots extra manually and ended in loss. ಈ ರೀತಿ ಹಾಕಿದ್ರೆ ಒಂದು ಜಸ್ಟ್ ರೆಫರೆನ್ಸ್ಗೆ, ನಮಗೆ ಫ್ಯೂಚರ್ ರೆಫರೆನ್ಸ್ಗೆ ಬೇಕಾಗುತ್ತೆ ಹೆಂಗೆ ಯಾವ ರೀತಿ ಮಿಸ್ಟೇಕ್ಸ್ಗಳು ಮಾಡಿದರೆ ಅಂತ. ಇವತ್ತಿನ ಈ ಒಂದು ಲರ್ನಿಂಗಲ್ಲಿ ಆಲ್ಮೋಸ್ಟ್ ಒಂದು ನಮ್ಮೊಂದು ಎಗೇನ್ಸ್ಟಾಗಿ ಒಂದು ಲಾಸ್ ಆಗಿದೆ ಅಂತ ಹೇಳ್ಬೋದು. ಡಸಂಟ್ ಮ್ಯಾಟರ್, ನಮ್ಮ ಒಂದು ರೂಲ್ಸ್ ಫಾಲೋ ಮಾಡಿಲ್ಲ, ಅದರಿಂದ ಮಾರ್ಕೆಟ್ ನಮಗೆ ಪನಿಷ್ಮೆಂಟ್ ಕೊಟ್ಟಿದೆ ಅಂತ ಅಂದ್ಕೊಂಡು ಯಾವುದೇ ರೀತಿಯ ಟೆನ್ಷನ್ ಇಲ್ಲ. ಆಲ್ಗೋ ಇಂಟ್ರೆಸ್ಟ್ ಇರೋರು ಈ ರೀತಿಯ ಮಿಸ್ಟೇಕ್ಸ್ಗಳು ಮಾಡಬೇಡಿ. ಇಂಟ್ರೆಸ್ಟ್ ಇರೋರು ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ, ನಿಮ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಸಿಗುತ್ತೆ ಅಂತ ಹೇಳ್ತಾ ಮತ್ತೊಂದು ವೀಡಿಯೋದಲ್ಲಿ ಮೀಟ್ ಮಾಡ್ತೀನಿ ಸ್ನೇಹಿತರೆ. ಆಲ್ರೆಡಿ ವೀಕೆಂಡು ನಮ್ಮ ಒಂದು ಸಬ್ಸ್ಕ್ರೈಬರ್ ಬೇಸ್ನ ಒಂದು ಪೀಡಿಯಲ್ಲಿ ಶೇರ್ ಮಾಡ್ತೀನಿ, ಅವರ ಒಂದು ಫೀಡ್ಬ್ಯಾಕ್ ಶೇರ್ ಮಾಡ್ತೀನಿ ಅಂತ ಹೇಳಿದ್ದೆ. ಬಟ್ ಆಲ್ರೆಡಿ ಗುರುವಾರ ಮಾರ್ಕೆಟ್ ರಜಾ ಇರೋದ್ರಿಂದ ಅವತ್ತಿನ ದಿವಸನೇ ಒಂದು ಅವ್ರ ರೆಕಾರ್ಡಿಂಗ್ ಏನಿದೆ ಅಂತ ನೋಡಿಕೊಂಡು ಸ್ವಲ್ಪ ಎಡಿಟಿಂಗ್ ಮಾಡಬೇಕಂತ ಸ್ವಲ್ಪ ಬ್ಯುಸಿ ಇದೆ, ಅದಕ್ಕೋಸ್ಕರ ಬ್ಯುಸಿಯಲ್ಲೇ ಸ್ವಲ್ಪ ಟೆನ್ಷನ್ ಅಂತ ಹೇಳ್ಬೋದು. ಅದರಿಂದ ಆ ಒಂದು ವೀಡಿಯೋನ ಅವತ್ತು ಹಾಕೋಕ್ಕೆ ಪ್ರಯತ್ನ ಮಾಡ್ತೀನಿ. ಇದು ನಮ್ಮ ಇವತ್ತಿನ ವೀಡಿಯೋ ಸ್ನೇಹಿತರೆ. ಈ ರೀತಿ ಮಿಸ್ಟೇಕ್ಸ್ಗಳನ್ನ ಮಾಡಬೇಡಿ, ಮಾಡ್ತಿದ್ರೆ ಸ್ಟಾಪ್ ಮಾಡಿ, ನಾನು ಸಹ ಮಾಡೋಣ ಒಂದು
ಪ್ರಯತ್ನ ಪಡೋಣ. ನೋಡಿ ಎಷ್ಟೇ ನೀವು ಎಕ್ಸ್ಪೀರಿಯನ್ಸ್ ಆದ್ರೂ ಕೆಲವೊಂದು ಟೈಮ್ ನಮ್ಮ ಮೈಂಡ್ ಔಟ್ ಆಫ್ ಕಂಟ್ರೋಲ್ ಹೋಗುತ್ತೆ ಅನ್ನೋದಕ್ಕೆ ಇವತ್ತು ನಮ್ಮ ಒಂದು ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಮೀಟ್ ಮಾಡ್ತೀನಿ ಸ್ನೇಹಿತರೆ. ಅಲ್ಲಿವರೆಗೂ ನಾನು ಸರೀಶ್, ನಮಸ್ಕಾರ.